ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸೈಟ್ಸ್ಗೆ ಸ್ವಾಗತ. ಇವತ್ತು ಮ್ಯಾಚ್ ಡೇ ಕ್ವಾಲಿಫೈರ್ ಟು ಆಡ್ತಾ ಇರೋದು ಜಿಟಿ ವರ್ಸಸ್ ಆರ್. ಈ ಮ್ಯಾಚ್ ಬಗ್ಗೆ ಎಲ್ಲವನ್ನ ಡಿಸ್ಕಷನ್ ಮಾಡೋದಕ್ಕೂ ಮುಂಚೆ ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮ್ಯಾಚ್ ಬರೋಣ. ಜಿಟಿ ವರ್ಸಸ್ ಆರ್ ಎರಡು ಟೀಮ್ಸ್ ಅಷ್ಟೇ. ನೋಡಿ, ಜಿಟಿ ಅಂತ ಬಂದಾಗ ಲಾಸ್ಟ್ ಮ್ಯಾಚ್ ಸೋತ್ಕೊ ಬರ್ತಾ ಇರೋದು ಆರ್ಸಿಬಿ ವಿರುದ್ಧ. ಇವಾಗ ಸೋತರು ಅಂತ ಹೇಳ್ಬೋದು. ಹೌದು, 92 ರನ್ಸ್ ಮಾರ್ಜಿನ್ ಇಂದ ಸೋತಿರೋದು ಜಿಟಿ. ಅವ್ರಿಗೆ ಒಂಥರ ಯಾವ ತರ ಇರುತ್ತಂದ್ರೆ ಈ ಮ್ಯಾಚ್ ಅಲ್ಲಿ ಒಂಥರ ನೋಡಿ ಲೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ. ಅದೇ ಆರ್ ಅಂತ ಬಂದಾಗ ಯಾವ ರೀತಿ ಕ್ರಿಕೆಟ್ ಆಡ್ಕೊ ಬಂದಿರೋದು ಲಾಸ್ಟ್ ಮ್ಯಾಚ್ ನೋಡಿ ಒಂಥರ ಮಸ್ಟ್ ವಿನ್ ಗೇಮ್, ವಿನ್ ಆಗ್ಲೇಬೇಕಾಗಿತ್ತು. ಅವರು ಎಲಿಮಿನೇಟರ್ ಆಡಿದ್ದು. ಅವ್ರೇನಾದ್ರು ಮ್ಯಾಚ್ ಏನಾದ್ರು ಸೋತಿದ್ರೆ ಮನೆಗೆ ಹೋಗ್ತಾ ಇದ್ರು. ಅಂತ ಒಂಥರ ಮಸ್ಟ್ ವಿನ್ ಗೇಮ್ ಅಲ್ಲಿ ನೋಡಿ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಒಂಥರ 47 ಮಾರ್ಜಿನ್ ಇಂದ ವಿನ್ ಆಗಿದ್ದು. ಅವ್ರು ನೋಡಿ 92 ಮಾರ್ಜಿನ್ ಇಂದ ಇವಾಗ ಸೋತಿದ್ರೆ, ಇವ್ರು ನೋಡಿ 47 ಮಾರ್ಜಿನ್ ಇಂದ ಒಂಥರ ಒಳ್ಳೆ ಮಾರ್ಜಿನ್ ಇಂದ ವಿನ್ ಆಗಿರೋದು. ಲಾಸ್ಟ್ ಮ್ಯಾಚ್ ಜಿಟಿ ಆರ್ಸಿಬಿ ವಿರುದ್ಧ ನಿಮ್ಗೆಲ್ಲ ಗೊತ್ತಿರೋದು ಅವ್ರದ್ದು ಯಾವಾಗ ಇದ್ದಿದ್ದು ಅಲ್ವಾ. ನೋಡಿ ಲಾಸ್ಟ್ ಮ್ಯಾಚ್ ಅವ್ರು ಕೈ ಕೊಡ್ತು ಅಂತ ಹೇಳ್ಬೋದು. ಅವ್ರ ಬೌಲಿಂಗ್ ಯೂನಿಟ್ ಬ್ಯಾಟಿಂಗ್ ಯೂನಿಟ್ ಕೈ ಕೊಡ್ತು. ಇದು ಟಾಪ್ ಅಲ್ಲಿ 3 ಪ್ಲೇಯರ್ಸ್ ಏನಾದ್ರು ಆಡಿದ್ರೆ ಮ್ಯಾಚ್ ವಿನ್ ಆಗೋದು ಅಂತ ನೋಡಿ ಒಂಥರ ಯೂಸ್ ಟಾರ್ಗೆಟ್ ಕೊಟ್ಬಿಟ್ಟಿದ್ದು ಆರ್ಸಿಬಿ. ಅದನ್ನ ಒಂಥರ ಟಾಪ್ 3 ಬ್ಯಾಟ್ಸ್ಮನ್ಸ್ ಕೈಲಿ ಚೇಂಜ್ ಮಾಡೋಕ್ಕಾಗಲ್ಲ. ಒಂಥರ ಅಂಡರ್ ಪ್ರೆಷರ್ ಅಲ್ಲಿ ಇದ್ರಲ್ವಾ, ಆ ತರ ಯೂಸ್ ಟಾರ್ಗೆಟ್ ನೋಡ್ತಾ ಇದ್ದಾಗನೇ ಅವ್ರಿಗೆ ಒಂಥರ ಆಗ್ಬಿಟ್ಟಿರುತ್ತೆ. ಅಲ್ಲೇ ಸ್ವಲ್ಪ ಕಷ್ಟಪಟ್ರು, ಅದರಿಂದನೇ ಮ್ಯಾಚ್ ಹೋದ್ರು. ಅದಾದ್ಮೇಲೆ ಅವ್ರ ಬೌಲಿಂಗ್ ಯೂನಿಟ್ ಅಲ್ಲಿ ನೋಡಿ ಮೇನ್ ಇದ್ದಂತ ಬೌಲರ್ಸ್ ಪ್ರಸಿದ್ಧ ಕೃಷ್ಣ ಇರ್ಬೋದು, ಕಗಿಸೋರ ಬಡ, ರಶೀದ್ ಖಾನ್, ಪ್ರತಿಯೊಬ್ರು ಎಕ್ಸ್ಪೆನ್ಸಿವ್ ಆಗಿರೋದು. ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಆ ತರ ನಮ್ಮ ಆರ್ಸಿಬಿ ಬ್ಯಾಟರ್ಸ್ ಧ್ವಂಸ ಮಾಡಿದ್ರು ಅಂತ ಹೇಳ್ಬೋದು ಜಿಟಿ ಬೌಲಿಂಗ್ ನ. ಅವ್ರದ್ದು ಸ್ಟ್ರೆಂತ್ ಇರೋದೇ ಅವ್ರ ಬೌಲಿಂಗ್ ಯೂನಿಟ್. ನೋಡಿ ಅವ್ರ ಬೌಲಿಂಗ್ ಯೂನಿಟ್ ಕೈ ಕೊಡ್ತು ಅಂತ ಹೇಳ್ಬೋದು. ಅವ್ರು ನೋಡಿ ಲಾಸ್ಟ್ ಮ್ಯಾಚ್ ಆರ್ಸಿಬಿ ವಿರುದ್ಧ ಬೌಲಿಂಗ್ ಅಲ್ಲೂ ಒಂಥರ ಆಗ್ ಬಂದಿಲ್ಲ ಅವ್ರಿಗೆ, ಒಂಥರ ಬ್ಯಾಟಿಂಗ್ ಅಲ್ಲೂ ಅಷ್ಟೇ. ಎರಡರಲ್ಲೂ ಒಂಥರ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ. ಒಂಥರ ಲೋ ಕಾನ್ಫಿಡೆನ್ಸ್ ಅಲ್ಲೇ ಬರ್ತಾರೆ ಇವತ್ತಿನ ಮ್ಯಾಚ್ಗೆ. ಅದಾದ್ಮೇಲೆ ಆರ್ ನಾವೆಲ್ಲ ಮಾತಾಡ್ತಾ ಇದ್ದೇನೆಂದ್ರೆ ವೈಭವ್ ಸೂರ್ಯವಂಶಿ ಯಾವ ರೀತಿ ಆಡಿದ್ದು. ಚೆಚ್ಚಿ ಬಿಸಾಕ್ಬಿಟ್ರಿ SRH ಬೌಲರ್ಸ್ ನ. ಒಂದ್ ರೇಂಜ್ ಹೆಂಗ್ ಆಡಿದ್ದು ಎಲ್ಲ ನೋಡಿರ್ತೀರಾ. ವಾಂಚ್ ಬಿಸಾಕ್ಬಿಟ್ರಿ ಅಂತಾನೆ ಹೇಳ್ಬೋದು. ನೋಡಿ ನಾನು ಹೇಳಿದ್ದೆ, ಈ ಮ್ಯಾಚ್ ಅಲ್ಲೂ ಹೇಳ್ತಾ ಇದ್ದೀನಿ, ವೈಭವ್ ಸೂರ್ಯವಂಶಿನ ಎಷ್ಟು ಬೇಗ ಔಟ್ ಮಾಡ್ತಾರೋ ಅಷ್ಟು ಒಳ್ಳೇದು ಜಿಟಿಗೆ. ಇಲ್ಲ ಅಂದ್ರೆ ನೋಡಿ SRH ಯಾವ ತರ ಮ್ಯಾಚ್ ಬಿಟ್ರು ಅದೇ ತರ ಮ್ಯಾಚ್ ಸೋಲ್ಬೇಕಾಗುತ್ತೆ ಇವತ್ತು ಅಷ್ಟೇ. ಆದ್ರಿಂದ ಒಂಥರ ಎಲ್ಲರ ಕಣ್ಣು ಇವಾಗ ವೈಭವ್ ಸೂರ್ಯವಂಶಿ ಮೇಲೆ ಇರುತ್ತೆ. ಅವ್ರ ಪ್ರತಿಯೊಬ್ಬ ಬೌಲರ್ಸ್ ಅಷ್ಟೇ. ಅವ್ರದ್ದು ಬೌಲಿಂಗ್ ಲೈನ್ ಚೆನ್ನಾಗಿದೆ ಜಿಟಿದು. ಅವರೆಲ್ಲ ಯಾವ ತರ ಬಾಲ್ ಆಗ್ಬೇಕು ಗೊತ್ತಾ, ವೈಭವ್ ಸೂರ್ಯವಂಶಿನ ಔಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಬಾಲ್ ಅವ್ರಿಗೆ ಬೌನ್ಸರ್ ಆಗ್ಬೇಕು. ಬೌನ್ಸರ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಬಟ್ ಆಫ್ ಸೈಡ್ ಲೆಗ್ ಸೈಡ್ ಎಲ್ಲ ಹಾಕಿರೋ ಹೊಡೆದ್ ಬಿಡ್ತಾರೆ. ಬಟ್ ಕರೆಕ್ಟ್ ಆಗಿ ಬೌನ್ಸರ್ ಎಲ್ಲಿ ಬರ್ಬೇಕು, ಸ್ಲೋವರ್ ಆಗ್ಲಿ ಒಂಥರ ಸ್ಟಿಕ್ ಬೌನ್ಸರ್ ಆದ್ರೂ ಆಗ್ಲಿ ಕರೆಕ್ಟ್ ಆಗಿ ಹೆಡ್ ಮೇಲೆ ಬರ್ಬೇಕು. ಅವಾಗ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಅದೇನೋ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಬಾಲ್ ಸಿಕ್ಸೆ. ಆದ್ರಿಂದ ಒಂಥರ ಅವ್ರ ವಿರುದ್ಧ ಕರೆಕ್ಟ್ ಆಗಿ ಆಗ್ಬೇಕಂತ ಹೇಳ್ಬೇಕು ಬೌನ್ಸರ್. ಅದೊಂದೇ ಅವ್ರನ್ನ ಔಟ್ ಮಾಡಕ್ ಆಗೋದು. ಬೇರೆ ಸ್ಲೋವರ್ನೆಲ್ಲ ಎತ್ಕೊಂಡ್ ಮುಂದೆ ಹಾಕ್ತೀನಿ ಅಂದ್ರೆ ಅವರೆಲ್ಲ ಬಿಡಲ್ಲ, 6 ಹೊಡಿತಾನೆ ಇರ್ತಾರೆ. ನೋಡಿದ್ರಲ್ಲ, ಅವ್ರನ್ನ ಏನಿದ್ರು ಒಂದು 3-4 ಓವರ್ಸ್ ಒಳಗಡೆ ಔಟ್ ಮಾಡ್ಬಿಡ್ಬೇಕು. ಏನಾದ್ರು 6 ಓವರ್ ತನಕ ಬಿಟ್ರೆ 50 ಬರುತ್ತೆ. ಅದೇ ತರ 10 ಓವರ್ಸ್ ತನಕ ಬಿಟ್ರೆ ಈ ಮ್ಯಾಚ್ ಅಲ್ಲಿ ಸೆಂಚುರಿ ಸ್ಕೋರ್ ಮಾಡ್ಬಿಡ್ತಾರೆ. ಆದ್ರಿಂದ ಜಿಟಿ ಬೌಲರ್ಸ್ ಒಂಥರ ಬಿಗ್ಗೆಸ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿನ ಔಟ್ ಮಾಡೋದು. ನೋಡೋಣ, ಜಿಟಿ ಅವರು ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವ್ರು ಆಡ್ತಾರೋ ರೀತಿ ನೋಡಿದ್ಮೇಲೆ ಪ್ಲಾನ್ ಮಾಡ್ಲೇಬೇಕು ವೈಭವ್ ಸೂರ್ಯವಂಶಿ. ಇನ್ ಬೇರೆಯವರೆಲ್ಲ ಆ ರೇಂಜ್ ಆಡೋದು. ಧ್ರುವ್ ಆಡಿದ್ರು ಪರವಾಗಿಲ್ಲ, ಅವರು ಲಾಸ್ಟ್ ಮ್ಯಾಚ್ ಆಡಿದ್ರು. ಬಟ್ ಅವ್ರು ಆಡಿದ್ರು ಸಹ ಒಂಥರ ವೈಭವ್ ಸೂರ್ಯವಂಶಿನ ಭಯ ಹುಟ್ಟಿಸೋದು, ಓವರ್ ಅಗ್ರೆಸಿವ್ ಆಗಿ ಆಡೋದಂದ್ರೆ ವೈಭವ್ ಸೂರ್ಯವಂಶಿ. ಆದ್ರಿಂದ ಇವ್ರ ವಿರುದ್ಧ ಒಂಥರ ಪ್ಲಾನ್ ಮಾಡ್ಕೊಂಡೆ ಬಂದಿರ್ತಾರೆ. ಅವ್ರನ್ನ ವಿಕೆಟ್ ಯಾವ ತರ ತೆಗಿಯೋದು ಅಂದ್ಬಿಟ್ಟು. ಆಶೀಶ್ ನೆಹ್ರಾ ಸುಮ್ಮನೆ ಇರಲ್ಲ. ಆಶೀಶ್ ನೆಹ್ರಾ ನಿಮ್ಗೆಲ್ಲ ಗೊತ್ತಲ್ಲ ಯಾವ ತರ ಟ್ರೈನ್ ಮಾಡ್ತಾ ಇರ್ತಾರೆ, ಯಾವ ತರ ವಿಕೆಟ್ ತಗೋಬೇಕು, ಪ್ರತಿಯೊಂದು ಒಂಥರ ಬೌಲಿಂಗ್ ಕೋಚ್ ಸಗದಾಗೇನೆ ಮಾಡ್ತಾ ಇದಾರೆ ಅವರು. ಆದ್ರಿಂದ ವೈಭವ್ ಸೂರ್ಯವಂಶಿ ವಿರುದ್ಧ ಪ್ಲಾನ್ ಮಾಡ್ಕೊ ಬಂದು ಅವನ ವಿಕೆಟ್ ತೆಗಿಯಕ್ಕೆ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಧ್ರುವ್ ಪರವಾಗಿಲ್ಲ, ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಅದಾದ್ಮೇಲೆ ಇವರು ರಿಯಾನ್ ಪರಾಗ್ ಕಡೆಯಿಂದ ಕ್ಯಾಪ್ಟನ್ಸಿ ನಾಕ್ ಅನ್ನೋದು ಬಂತು. ಮತ್ತೆ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಿದ್ರು. ಲಾಸ್ಟ್ ಮ್ಯಾಚ್ ಚೆನ್ನಾಗಿನೇ ಆಡಿದ್ರು ಅವ್ರ ಕಡೆ. ಮತ್ತೆ ಬೌಲಿಂಗ್ ಅಂತ ಬಂದಾಗ ಆರ್ದು ಬೌಲಿಂಗ್ ಅದು ಪರವಾಗಿಲ್ಲ ನೋಡಿ, ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಜೋಫ್ರಾ ಆರ್ಚರ್ ಎಂತ ಸ್ಪಿಲ್ ಹಾಕಿದ್ದು ನೋಡಿ. 3 ವಿಕೆಟ್ಸ್ ತಗೋದು ಎಕ್ಸ್ಪೆನ್ಸಿವ್ ಆಗಿದ್ರು, ಬಟ್ 3 ವಿಕೆಟ್ಸ್ ತಗೊಂಡಿದ್ರು ಆ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ರವೀಂದ್ರ ಜಡೇಜಾ ಅಂತ ಸ್ಪಿಲ್ ಹಾಕಿದ್ದು ಒಂಥರ ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಆರ್. ಇವತ್ತು ಸೇಮ್ ಪಿಚ್ ಅಲ್ಲಿ ಆಡ್ತಾ ಇರೋದು, ನ್ಯೂ ಚಂಡೀಗಢ ಅಲ್ಲಿ ಆಡ್ತಾ ಇರೋದು. ಇವಾಗ ನೋಡಿ ಆರ್ ಒಂಥರ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಹೌದು, ಆರ್ ನೋಡಿ ಅಲ್ಲಿ ಆಡಿರೋದು 4 ಮ್ಯಾಚ್ ಸೋತಿಲ್ಲ. ಪ್ರತಿಯೊಂದು ಮ್ಯಾಚ್ 2 ಮ್ಯಾಚ್ ಡಿಫೆಂಡ್ ಮಾಡ್ಕೊಳ್ತಾ ವಿನ್ ಆದ್ರೆ, ಇನ್ 2 ಮ್ಯಾಚ್ ಚೇಸ್ ಮಾಡ್ತಾ ವಿನ್ ಆಗಿರೋದು. ಲಾಸ್ಟ್ ಮ್ಯಾಚ್ ಡಿಫೆಂಡ್ ಮಾಡ್ಕೊಳ್ತಾ ವಿನ್ ಆಗಿರೋದು ಆರ್. ಜಿಟಿ ಅಂತ ಬಂದಾಗ ನೋಡಿ, ಜಿಟಿ ಕ್ವಾಲಿಫೈಯರ್ 1 ಆಡಿದ್ದು ಧರ್ಮಶಾಲದಲ್ಲಿ ಅಲ್ಲಿ ಮ್ಯಾಚ್ ನ ಸೋತ್ರು. ಬಟ್ ಇವ್ರಿಗೆ ಅಷ್ಟೊಂದು ಅಡ್ವಾಂಟೇಜ್ ಇಲ್ಲ ಇಲ್ಲಿ. ಬಟ್ ಆರ್ ನೋಡಿ ಸಖತ್ ಅಡ್ವಾಂಟೇಜ್ ಇದೆ ಅಂತಾನೆ ಹೇಳ್ಬೋದು. ಇವತ್ತಷ್ಟೇ ನಾವು ಹೈ ಸ್ಕೋರಿಂಗ್ ಗೇಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಲಾಸ್ಟ್ ಮ್ಯಾಚ್ ಅಷ್ಟೇ ಈ ಗ್ರೌಂಡ್ ಅಲ್ಲಿ ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು. ಈ ಮ್ಯಾಚ್ ಅಲ್ಲಿ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ. ಹೌದು ನೋಡಿ, ಆಸ್ ಯೂಶಲ್ ಯಾವಾಗ ವೈಭವ್ ಸೂರ್ಯವಂಶಿ ಅವರು ಟಾಪ್ ಅಲ್ಲಿ ರನ್ಸ್ ಬಂದ್ರೆ ಸಖತ್ತು ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. ಅದಾದ್ಮೇಲೆ ಜಿಟಿ ಕಡೆ ಟಾಪ್ 3 ಬ್ಯಾಟರ್ಸ್ ಏನಾದ್ರು ಆಡಿದ್ರೆ ಅವರು 200+ ರನ್ಸ್ ಕ್ರಾಸ್ ಮಾಡ್ತಾರೆ. ಅದರಿಂದ ಇವತ್ತು ಒಳ್ಳೆ ಗೇಮ್ ಆಗುತ್ತೆ ಅಂತ ಹೇಳ್ಬೋದು. ಈ ಸ್ಟೇಡಿಯಂ ಅಲ್ಲಿ ಒಂಥರ ಯಾವ ತರ ಅಂದ್ರೆ ಇದು ಬ್ಯಾಟಿಂಗ್ ಗೆ ಸ್ವಲ್ಪ ಅಸಿಸ್ಟ್ ಆಗುತ್ತೆ, ಬೌಲರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಫಾಸ್ಟ್ ಬೌಲರ್ ಗೆ ಸ್ವಲ್ಪ ಇಲ್ಲಿ ಅಸಿಸ್ಟ್ ಆಗೋದು. ಬಟ್ ಆದ್ರೂ ಫಾಸ್ಟ್ ಬೌಲರ್ಸ್ ಎಕ್ಸ್ಪೆನ್ಸಿವ್ ಕೂಡ ಆಗ್ತಾರೆ. ಆದ್ರಿಂದ ಒಂಥರ ಈ ಸ್ಪಿನ್ನರ್ಸ್ ಅಷ್ಟೊಂದು ಜನ ಪ್ಲೇಗ್ ಬರಲ್ಲ, ಸ್ವಲ್ಪ ಕಷ್ಟ ಇದೆ. ಮತ್ತೆ ಇದು ಬ್ಲಾಕ್ ಸಾಯಿಲ್ ಆಗಿರೋದ್ರಿಂದ ಇದೊಂದು ಅನ್ಕೊಂಡಷ್ಟು ಬೌನ್ಸ್ ಆಗ್ತಾ ಇಲ್ಲ. ಹೌದು, ಲೋ ಬೌನ್ಸ್ ಬರ್ತಾ ಇದೆ, ಬಟ್ ಏನು ಅನ್ಇವನ್ ಆಗ್ತಾ ಇಲ್ಲ. ಲೋ ಬೌನ್ಸ್ ಯಾವ ರೇಂಜ್ ಬರ್ತೋ ಅದೇ ರೇಂಜ್ಗೆ ಪ್ರತಿಯೊಂದು ಬಾಲ್ ಬರ್ತಾ ಇರೋದ್ರಿಂದ ಆದ್ರಿಂದ ಬ್ಯಾಟ್ಸ್ಮನ್ ಈಸಿ ಆಗ್ತಾ ಇದೆ. ಹೈ ಸ್ಕೋರಿಂಗ್ ಗೇಮ್ ಆಗ್ತಾ ಇದೆ ಈ ವೆನ್ಯೂ ಅಲ್ಲಿ.
ಮತ್ತೆ ಈ ಗ್ರೌಂಡ್ ಅಲ್ಲಿ ಆವರೇಜ್ ಪೋಸ್ಟಿಂಗ್ ಸ್ಕೋರ್ ಅಂತ ನೋಡಿದಾಗ 190+ ರನ್ಸ್. ಹೌದು, ಇವಾಗ ಯಾರಾದ್ರೂ ಪೋಸ್ಟ್ ಬ್ಯಾಟಿಂಗ್ ಆಡಿದಾಗ 190+ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು. ಈಗ ನೋಡಿ ಲಾಸ್ಟ್ ಮ್ಯಾಚ್ ಏನೋ ಗಮನಿಸಿದ್ರೆ ಒಂಥರ 200+ ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು. 243 ಏನೋ ಸ್ಕೋರ್ ಮಾಡಿದ್ರಲ್ವಾ, ಅದರಿಂದ ಒಂಥರ 190 ಕೂಡ ಸಾಲಲ್ಲ ಅಂತ ಹೇಳ್ಬೋದು. ಈ ತರ ಏನಾದ್ರು ಬ್ಯಾಟಿಂಗ್ ವಿಕೆಟ್ ಕೊಡ್ಬಿಟ್ರೆ 190 ಕೂಡ ಸಾಲಲ್ಲ. 200+ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೋಡಿ ಇದ್ ಮಾಡಕ್ಕಾಗಲ್ಲ. ಅದೇನಾದ್ರೂ 180+ ಏನಾದ್ರು ಸ್ಕೋರ್ ಮಾಡ್ಬಿಟ್ರೆ ಒಂಥರ ಅವ್ರ ಮೇಲೆ ಪ್ರೆಜರ್ ಆಗ್ಬೋದು ಸೆಕೆಂಡ್ ಬ್ಯಾಟಿಂಗ್ ಆಡೋರ್ ಮೇಲೆ. ಆದ್ರಿಂದ ಯಾರೇ ಆಗ್ಲಿ ಪೋಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 180+ ರನ್ಸ್ ನ ಸ್ಕೋರ್ ಮಾಡಕ್ ನೋಡ್ತಾ ಇರ್ತಾರೆ. ಬಟ್ ಲಾಸ್ಟ್ ಮ್ಯಾಚ್ ಗಮನಿಸಿದಾಗ ಇವಾಗ ಯಾವ ತರ ಟಾರ್ಗೆಟ್ ಇರುತ್ತೆ ಗೊತ್ತಾ ಅವ್ರಿಗೆ, ಒಂಥರ 230 240 ರನ್ಸ್ ನ ಸ್ಕೋರ್ ಮಾಡೋಣ ಅಂತಾನೆ ಇರ್ತಾರೆ. ಮಾಡ್ಬೋದು, ಏನೋ ಕಷ್ಟ ಏನಿಲ್ಲ, ಬಟ್ ಮಾಡ್ಬೋದು. ಬಟ್ ಏನಾದ್ರು 230 240 ಏನಾದ್ರು ಮಾಡ್ಬಿಟ್ರೆ ಚೇಂಜಿಂಗ್ ಮಾಡ್ತಾರಲ್ಲ ಅವ್ರು ಸಖತ್ ಕಷ್ಟ ಆಗುತ್ತೆ. ಆದ್ರಿಂದ ಪೋಸ್ಟ್ ಬ್ಯಾಟಿಂಗ್ ಆಡೋರು ಒಳ್ಳೆ ಸ್ಕೋರ್ ನ ಏನಾದ್ರು ಕಲೆ ಆಗ್ಬಿಟ್ರೆ ಒಂಥರ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇವತ್ತು ನೈಟ್ ಗೇಮ್ ಅಲ್ವಾ ಆಗ್ತಾ ಇರೋದು. ಈ ನೈಟ್ ಗೇಮ್ ಅಂತ ಬಂದಾಗ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಲಾಸ್ಟ್ ಮ್ಯಾಚ್ ನ್ಯೂಸ್ ಚಂಡೀಗರಲ್ಲಿ ಆಡಿದ್ದು, ಬಟ್ ಅಲ್ಲಿ ನೋಡಿ ಟಾಸ್ ಸೋತ್ರು ಆರ್. ಬಟ್ ಬ್ಯಾಟಿಂಗ್ ಆಡಿದ್ರು ವಿನ್ ಆದ್ರು. ಬಟ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗ್ಬೋದು. ಯಾವಾಗ ಅಂದ್ರೆ ಏನಾದ್ರು ನೀವು 250 260 ಆತರ ಏನಾದ್ರು ರನ್ ಸ್ಕೋರ್ ಮಾಡಿದಾಗ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರಲ್ಲ ಅವ್ರಿಗೆ ಒಂಥರ ಚೇಂಜ್ ಮಾಡಕ್ ಸ್ವಲ್ಪ ಪ್ರೆಷರ್ ಅನ್ನೋದಿರುತ್ತೆ. ಅವಾಗ ಹೊಡಿಬೇಕಾದಾಗ ಅವಾಗ ಔಟ್ ಆಗ್ಬಿಡ್ತಾರೆ. ಆದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ವಿನ್ ಆಗುತ್ತೆ. ಬಟ್ ಆಕ್ಚುಲಿ ಗ್ರೌಂಡ್ ಅಲ್ಲಿ ಚೇಂಜಿಂಗ್ ಮಾಡಿದ್ರೆ ವಿನ್ ಆಗಿರೋದು ಜಾಸ್ತಿ. ಆದ್ರಿಂದ ಇವತ್ತು ಅಷ್ಟೇ ನನ್ ಅನ್ಸಿಗೆ ಹೌದು ಆ ಮ್ಯಾಚ್ ಇದಾಗಿರ್ಬೋದು, ಬಟ್ ಆದ್ರೂ ನನ್ ಅನ್ಸಿಗೆ ಯಾರಾದ್ರೂ ಟಾಸ್ ವಿನ್ ಆದ್ರೆ ಚೇಂಜಿಂಗ್ ತಗೋತಾರೆ. ಬಟ್ ಇಲ್ಲಿ ನೋಡಿ ಆರ್ಆರ್ಗೆ ಯಾವ್ದು ಇಂಪಾರ್ಟೆಂಟ್ ಆಗಲ್ಲ. ಅವ್ರ ಬರೀ ಬೌಲಿಂಗ್ ಬರ್ಲಿ ಬ್ಯಾಟಿಂಗ್ ಬರ್ಲಿ ಎರಡರಲ್ಲೂ ಖುಷಿ ಇರ್ತಾರ ಅಂತ ಹೇಳ್ಬೋದು. ಅವ್ರು ಇದ್ರಲ್ಲಿ ಆಡಿರೋ 4 ಮ್ಯಾಚ್ ಅಲ್ಲಿ 2 ಮ್ಯಾಚಸ್ ಒಂಥರ ಡಿಫೆಂಡ್ ಮಾಡ್ಕೊಳ್ತಾನು ವಿನ್ ಆಗಿದ್ರೆ, 2 ಮ್ಯಾಚಸ್ ಚೇಂಜ್ ಮಾಡ್ತಾನು ವಿನ್ ಆಗಿದ್ದಾರೆ. ಆದ್ರಿಂದ ಅವರು ಟಾಸ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಬಟ್ ಜಿಟಿ ಅಂತ ಬಂದಾಗ ಜಿಟಿ ಚೇಂಜ್ ಮಾಡಕ್ಕೆ ನೋಡುತ್ತೆ. ಹೌದು, ಇವ್ರು ಪೋಸ್ಟ್ ಬ್ಯಾಟಿಂಗ್ ಅಂತೂ ಆಡಕ್ ಹೋಗಲ್ಲ ಜಿಟಿ, ನಂಗೆ ಅನ್ಸಂಗೆ ಇವ್ರು ಚೇಂಜಿಂಗ್ ಮಾಡಕ್ಕೆ ಹೋಗ್ತಾರೆ. ಅದ್ರಿಂದ ಯಾರಾದ್ರೂ ಟಾಸ್ ವಿನ್ ಆದ್ರು ಚೇಂಜಿಂಗ್ ತಗೋತಾರೆ. ಹಂಗೆ ಇವತ್ತಿನ ಮ್ಯಾಚಿಗೆ ಪ್ಲೇಯಿಂಗ್ 11 ಯಾವ ಜೊತೆ ಹೋಗ್ತಾರೆ ಅಂತ ನೋಡೋಣ. ನನ್ಗೆ ಅನ್ಸಂಗೆ ನೋಡಿ ಆರ್ ಅಂತ ಬಂದಾಗ ಆರ್ ಕಡೆ ಲಾಸ್ಟ್ ಮ್ಯಾಚ್ ಒಂಥರ ಮಸ್ಟ್ ವಿನ್ ಗೇಮ್ ಆಗಿತ್ತು. ಅಂಡರ್ ಪ್ರೆಜರ್ ಬೇರೆ ಇತ್ತು. ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ವೈಭವ್ ಸೂರ್ಯವಂಶಿ, ಧ್ರುವ್ ಜುರೇಲ್ ಮತ್ತೆ ರಿಯಾನ್ ಪರಾಗ್ ಪ್ರತಿಯೊಬ್ರು ಕಾಂಟ್ರಿಬ್ಯೂಷನ್ ಮಾಡಿದ್ರು. ಆದ್ರಿಂದಲೇ ಮ್ಯಾಚ್ ವಿನ್ ಆದ್ರು. ನೋಡಿ ಬೌಲಿಂಗ್ ಯೂನಿಟ್ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಲಾಸ್ಟ್ ಮ್ಯಾಚ್. ಆದ್ರಿಂದ ಯಾವ್ದು ಚಾನ್ಸಸ್ ಮಾಡ್ಕೋಲ್ಲ. ಯಾಕಂದ್ರೆ ನೋಡಿ ಮಸ್ಟ್ ವಿನ್ ಗೇಮ್ ಅಲ್ಲಿ ವಿನ್ ಆಗಿದ್ದಾರೆ. ಇವಾಗ ವಿನ್ನಿಂಗ್ ಕಾಂಬಿನೇಷನ್ ಈ ತರ ಮೈನ್ ಕ್ರೂಷಿಯಲ್ ಟೈಮ್ ಅಲ್ಲೆಲ್ಲ ಚೇಂಜ್ ಮಾಡಕ್ ಹೋಗಲ್ಲ. ಆದ್ರಿಂದ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿರೋ ಲಾಸ್ಟ್ ಮ್ಯಾಚ್ ಅದೇ ಪ್ಲೇಯಿಂಗ್ 11 ಜೊತೆ ಇವತ್ತಿನ ಮ್ಯಾಚ್ಗೂ ಹೋಗ್ತಾರೆ. ಅದಾದ್ಮೇಲೆ ಇವರು ಜಿಟಿ ಅಂತ ಬಂದಾಗ ಜಿಟಿ ಕಡೆ ಮ್ಯಾಚ್ ಸೋತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಮ್ಯಾಚ್ ಸೋತಿದ್ರು ಟಾಪ್ ಆರ್ಡರ್ ಅಂತೂ ಟಚ್ ಮಾಡಂಗಿಲ್ಲ, ಮಿಡ್ಲ್ ಆರ್ಡರ್ ಅಷ್ಟು ಟಚ್ ಮಾಡಂಗಿಲ್ಲ. ಇವ್ರದ್ದು ಏನಾದ್ರು ಬೌಲಿಂಗ್ ಅಲ್ಲಿ ನೋಡಿ ಲಾಸ್ಟ್ ಮ್ಯಾಚ್ ಒಬ್ರು ಏನಾದ್ರು ಚೆನ್ನಾಗಿ ಮಾಡಿದಿಲ್ಲ ಅಂದ್ರೆ ಚೇಂಜ್ ಮಾಡೋ ಸಾಧ್ಯತೆ ಇತ್ತು. ಬಟ್ ಪ್ರತಿಯೊಬ್ರು ಎಕ್ಸ್ಪೆನ್ಸಿವ್ ಆದಾಗ ಯಾರನ್ನು ಚೇಂಜಸ್ ಮಾಡಕ್ ಹೋಗಲ್ಲ. ಇವಾಗ ಒಬ್ರ ಏನಾದ್ರು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದ್ರೆ ಅವ್ರು ತೆಗೆದ್ಬಿಟ್ಟು ಅವ್ರ ಜಾಗದಲ್ಲಿ ಬೇರೆ ಅವ್ರನ್ನ ಹಾಕೋತಾ ಇದ್ರು. ಬಟ್ ಪ್ರತಿಯೊಬ್ರು ಎಕ್ಸ್ಪೆನ್ಸಿವ್ ಆಗಿದಾರಲ್ವಾ, ಅದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ಲ, ಅದು ಬೌಲಿಂಗ್ ಮಾಡೋದ್ ಕಷ್ಟ ಅಂತ ಗೊತ್ತಿತ್ತು ಅವ್ರಿಗೂ. ಆದ್ರಿಂದ ನಂಗೆ ಅನ್ಸಂಗೆ ಇದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ವಾ. ಹೌದು, ಎಕ್ಸ್ಪೆನ್ಸಿವ್ ಆಗಿದ್ರು ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿರೋ, ಇವತ್ತಷ್ಟೇ ಜಿಟಿನೂ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗುತ್ತೆ. ಇವತ್ತು ಮ್ಯಾಚ್ ವಿನ್ ಆದರೂ ಡೈರೆಕ್ಟ್ ಆಗಿ ಇವಾಗ ನಮ್ಮ RCB ಜೊತೆ ಫೈನಲ್ ಆಡ್ತಾರೆ ಭಾನುವಾರ. ಅದಕ್ಕೆ ಎರಡು ಟೀಮ್ಸ್ ಒಂಥರ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಬಟ್ ನೋಡಿ ಎರಡು ಟೀಮ್ಸ್ ಅಲ್ಲೂ ವೀಕ್ನೆಸ್ ಅನ್ನೋದಿದೆ. ಆರ್ ಅಂತ ಬಂದಾಗ ಆರ್ ಕಡೆ ಅಷ್ಟೇ ಟಾಪ್ ರನ್ಸ್ ಬರ್ತದೆ. ಹೈಲಿ ಡಿಪೆಂಡೆಂಟ್ ಆನ್ ವೈಭವ್ ಸೂರ್ಯವಂಶಿ, ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದು ಆರ್. ಅದಾದ್ಮೇಲೆ ಧ್ರುವ್ ಜುರೇಲ್ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾರೆ. ರಿಯಾನ್ ಪರಾಗ್ ಏನೋ ಪರವಾಗಿಲ್ಲ ಒಂದ್ ರೇಂಜ್ಗೆ ಏನೋ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇಲ್ಲ. ಬಟ್ ಅದಾದ್ಮೇಲೆ ನೋಡಿ ಲಾಸ್ಟ್ ಅಲ್ಲಿ ನಂತರ ಲೋ ಆರ್ಡರ್ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಹೌದು, ಫೆರಾರಿಯಾ ಒಂದು 2 ಮ್ಯಾಚಸ್ ಏನೋ ಆಡಿರ್ಬೋದು ಅಷ್ಟೇ. ಅವರು ಆಮೇಲೆ ಅವ್ರ ಕಡೆಯಿಂದ ಬ್ಯಾಟಿಂದ ರನ್ಸ್ ಬರ್ತಾ ಇಲ್ಲ. ಅದಾದ್ಮೇಲೆ ರವೀಂದ್ರ ಜಡೇಜಾ ಅವರು 100% ಪಿಚ್ ಇಲ್ಲ. ಆದ್ರೂ ಅವ್ರ ಕಡೆ ಬ್ಯಾಟಿಂದ ಅಷ್ಟೊಂದೇನು ರನ್ಸ್ ಬರಕ್ ಆಗ್ತಾ ಇಲ್ಲ, ಕಷ್ಟ ಪಡ್ತಾ ಇದ್ದಾರೆ. ಅದಾದ್ಮೇಲೆ ಇವರು ಜಿಟಿ ಅಂತ ಬಂದಾಗ ಜಿಟಿಲೂ ಅಷ್ಟೇ ಟಾಪ್ 3 ಬ್ಯಾಟ್ಸ್ಮನ್ಸ್ ಇದಾರಲ್ಲ, ಅವ್ರ ಕಡೆಯಿಂದಾನೆ ರನ್ಸ್ ಬರ್ತಾ ಇದ್ದಿದ್ದು ಎಲ್ಲ ಮ್ಯಾಚಸ್. ನೋಡಿ ಲಾಸ್ಟ್ ಮ್ಯಾಚ್ ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ, ಆದ್ರಿಂದಲೇ ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು. ಅವ್ರು ಟಾಪ್ 3 ಇಂದ ಏನಾದ್ರು ರನ್ಸ್ ಬಂದ್ಬಿಟ್ರೆ ಜಿಟಿ ವಿನ್ ಆಗೋ ಸಾಧ್ಯತೆನೆ ಜಾಸ್ತಿ ಇರುತ್ತೆ. ಆದ್ರಿಂದ ಆರ್ ಏನಾದ್ರು ವಿನ್ ಆಗ್ಬೇಕಾದ್ರೆ ಟಾಪ್ 3 ಇದಾರಲ್ವಾ ಈ ಜಿಟಿ ಕಡೆ, ಅವ್ರನ್ನ ಏನೋ ಎಷ್ಟು ಬೇಗ ಅರ್ಲಿ ವಿಕೆಟ್ಸ್ ತಗೋತಾರೋ ಅಷ್ಟು ಒಳ್ಳೇದು, ಅಷ್ಟು ಬೇಗ ಇವರು ಮ್ಯಾಚ್ ನ ವಿನ್ ಆಗ್ತಾರೆ ಆರ್. ಅದೇ ಜಿಟಿ ಅವ್ರು ಏನಾದ್ರು ವಿನ್ ಆಗ್ಬೇಕಾದ್ರೆ ಜಿಟಿ ಅವ್ರು ಮೇನ್ ಮಾಡ್ಬೇಕಾಗಿರೋದೇನು ಗೊತ್ತಾ, ವೈಭವ್ ಸೂರ್ಯವಂಶಿನ ಒಂದು 2 ಅವರ್ಸ್ ಇಲ್ಲ 3 ಅವರ್ಸ್ ಒಳಗಡೆ ಔಟ್ ಮಾಡ್ಬೇಕು. ಅವ್ರನ್ನೇನಾದ್ರು 6 ಓವರ್ ತನಕ ಬಿಟ್ರೆ ಮ್ಯಾಚ್ ಗಾನ್ ಅಂತಾನೆ ಹೇಳ್ಬೋದು. 10 ಅವರ್ಸ್ ತನಕ ಬಿಟ್ರೆ ಮ್ಯಾಚ್ ಫಿನಿಶ್ ಅಂತ ಹೇಳ್ಬಿಡ್ಬೋದು. ಆದ್ರಿಂದ ಜಿಟಿ ಅವ್ರು ವಿನ್ ಆಗ್ಬೇಕಾದ್ರೆ ವೈಭವ್ ಸೂರ್ಯವಂಶಿ ವಿಕೆಟ್ ತೆಗಿಲೇಬೇಕು. ಅವ್ರನ್ನೇನಾದ್ರು ಎತ್ಕೊಬಿಡ್ಲಿ, ನೋಡಿ ಯಾವ ತರ ಆಡ್ಸ್ಕೊತಾರೆ ಅಂತ, ಒಳ್ಳೆ ಬೌಲಿಂಗ್ ಆಗ್ತಾರೆ ಅಂತ ಹೇಳ್ಬೋದು ಜಿಟಿ. ಆದ್ರಿಂದ ಅವ್ರ ಮೇನ್ ವಿಕೆಟ್ ಅವ್ರೊಬ್ರು ಎತ್ಕೊಬಿಟ್ರೆ ಸಾಕು, ಮಿಕ್ದವ್ರನ್ನೆಲ್ಲ ಆರಾಮಾಗಿ ಆಡ್ಸ್ಕೊಬಿಡ್ತಾರೆ. ಅವ್ರ ಕೈಯಲ್ಲಿ ಮ್ಯಾನೇಜ್ ಮಾಡಕ್ಕಾಗಲ್ಲ ಆರ್ ಕಡೆ. ಆದ್ರಿಂದ ಇವರು ಅವ್ರ ಒಂದು ವಿಕೆಟ್ ನ ತಗೊಳಕ್ಕೆ ನೋಡ್ತಾರೆ. ವೈಭವ್ ಸೂರ್ಯವಂಶಿ ವಿಕೆಟ್ ನ ತಗೊಳಕ್ಕೆ ಜಿಟಿ ಅವ್ರ ಪೋಸ್ಟ್ ಪವರ್ ಪ್ಲೇ ದಲ್ಲಿ ಯಾರು ಗೊತ್ತಾ ಬೌಲಿಂಗ್ ಹಾಕೋದು, ಮೊಹಮ್ಮದ್ ಸಿರಾಜ್ ಇಲ್ಲ ಕಗಿಸೋ ರಬಾಡ ಅವ್ರನ್ನೇ ಆಡ್ಸೋದು. ಆದ್ರಿಂದ ಕಗಿಸೋ ರಬಾಡ ಅಂತೂ ಈ ಲೆವೆಲ್ ಪಕ್ಕ ಇವತ್ತು ವೈಭವ್ ಸೂರ್ಯವಂಶಿ ಎಲ್ಲ ಈ ಲೆವೆಲ್ ಅಲ್ಲೇ ಬೌನ್ಸರ್ಸ್ ಹಾಕ್ತಾರೆ. ಕಗಿಸೋ ರಬಾಡ ಅಂತೂ ಫಿಕ್ಸ್. ಬಟ್ ಸಿರಾಜು ಈ ಲೆವೆಲ್ ಅಲ್ಲಿ ಹಾಕಕ್ಕಾಗಲ್ಲ. ಅವ್ರು ಏನಿದ್ರು ಬಾಲ್ ಸ್ವಲ್ಪ ಮೂವ್ ಮಾಡ್ತಾರೆ. ಬಾಲ್ ಮೂವ್ ಮಾಡ್ಬಿಟ್ಟು ಏನಾದ್ರು ಔಟ್ ಮಾಡೋಣ ಅಂತ ನೋಡ್ತಾರೆ. ನೋಡೋಣ ಯಾರು ಅವ್ರನ್ನ ವಿಕೆಟ್ ತೆಗಿತಾರೋ ಅಂತ. ಇವ್ರದ್ದು ಸ್ಟಾಟ್ಸ್ ಅಂತ ನೋಡಿದಾಗ IPL ಅಲ್ಲಿ ಇದುವರೆಗೂ ಆಡಿರೋದು 10 ಮ್ಯಾಚಸ್ ಅಲ್ಲಿ ಜಿಟಿ 7 ಮ್ಯಾಚಸ್ ವಿನ್ ಆದ್ರೆ ಇನ್ 3 ಮ್ಯಾಚಸ್ ವಿನ್ ಆಗಿರೋದು ಅಷ್ಟೇ ಆರ್. ಇಲ್ಲಿ ನೋಡಿ ಓವರ್ ಆಲ್ ಅಂತ ನೋಡಿದಾಗ ಒಂಥರ ಜಿಟಿ ಡಾಮಿನೆನ್ಸ್ ಜಾಸ್ತಿ ಇದೆ.
ಬಟ್ ರೀಸೆಂಟ್ ಆಗಿ ಫಾರ್ಮ್ ನೋಡಿದ್ರೆ ಆರ್ ಸಕಲಾಗಿ ಆಡ್ತಾ ಇದ್ರೆ ಜಿಟಿನೂ ಸಕಲಾಗಿ ಆಡ್ತಾ ಇದಾರೆ. ಆದ್ರಿಂದ ಒಂಥರ ಈಕ್ವಲ್ ಬ್ಯಾಟಲ್ ಇರುತ್ತೆ ಅಂತ ಹೇಳ್ಬೋದು. ಇವತ್ತು ಯಾರು ವಿನ್ ಆಗ್ತಾರೆ ಅಂತ ಹೇಳೋದೇ ಕಷ್ಟ ಆಗ್ತಾ ಇದೆ, ಆ ರೇಂಜ್ ಇರೋದು ಮ್ಯಾಚ್. ಅದು ಅಲ್ಲದೆ ಈ ಸೀಸನ್ ಅಲ್ಲಿ ಅವರು ಈ IPL ಸೀಸನ್ ಅಲ್ಲಿ ಆಡಿರೋದು 2 ಮ್ಯಾಚ್ ಆಡಿದ್ದಾರೆ. 2 ಮ್ಯಾಚ್ ಅಲ್ಲಿ ಅವ್ರೊಂದು ಮ್ಯಾಚ್ ವಿನ್ ಆಗಿದ್ದಾರೆ, ಇವ್ರೊಂದು ಮ್ಯಾಚ್ ವಿನ್ ಆಗಿದ್ದಾರೆ. ಆದ್ರಿಂದ ನೋಡಿ ಸಖತ್ ಕಷ್ಟ ಆಗ್ತಾ ಇದೆ ಯಾರು ವಿನ್ ಆಗ್ತಾರಂತ. ಯಾರೋ ಒಬ್ರು ವಿನ್ ಆಗ್ಲೇಬೇಕು. ಬಟ್ ಇವೆರಡು ಕಂಪೇರ್ ಮಾಡಿ ನೋಡಿದಾದ್ಮೇಲೆ ನಂಗೆ ಅನಿಸ್ತಂಗೆ ನೋಡಿ ಇವತ್ತು GT ವಿನ್ ಆಗ್ಬಿಟ್ಟು RCB ಜೊತೆ ಫೈನಲ್ ಆಡುತ್ತ ಅಂತ ಅನಿಸ್ತಾ ಇದೆ. ಇದು ಮಗ ಇವತ್ತಿನ ಮ್ಯಾಚ್ ರಿವ್ಯೂ. ಇವಾಗ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಯಾರು ವಿನ್ ಆಗ್ಬಿಟ್ಟು RCB ಜೊತೆ ಫೈನಲ್ ಆಡ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.